ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಬಸವಣ್ಣನ ಕಾಲಘಟ್ಟದಲ್ಲಿದ್ದಂಥವ್ರು ಬಸವಣ್ಣ ಏನು ವಚನ ಸಾಹಿತ್ಯಕ್ಕೆ ಕೊಡುಗೆಗಳು, ಅದೇ ಥರ ಹುಲಿಚಂದ್ರವರು ಸಹ ವಚನ ಸಾಹಿತ್ಯದ ಗಟ್ಟಿಗೊಳಿಸುವಲ್ಲಿ ಅವರ ಪಾತ್ರ ಮುಖ್ಯವಾದದ್ದು. ವಿಶೇಷವಾಗಿ ಇವರು ಒಂದು ಅಂಗಾರ ಯುಗ, ಈ ಒಂದು ಕಮ್ಯುನಿಟಿಗೆ ಸಮುದಾಯಕ್ಕೆ ಸೇರಿದಂಥವ್ರು. ಅಂಗಾರ ಯುಗದ ಮುಖಾಂತರ ಅವರು ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣ ಅವರ ಒಂದು ಇತ್ತು, ಅದನ್ನು ಇವರು ಸಹ ತಮ್ಮ ವಚನಗಳಲ್ಲಿ ಸಾಬೀತುಪಡಿಸಿದ್ದಾರೆ. ವಿಶೇಷವಾಗಿ ಅವರ ವಚನಗಳಲ್ಲಿ ವಚನ ಸಾಹಿತ್ಯ ಚಳವಳಿ ಅಂದರೆ ಅಲ್ಲಿ ಇದ್ದಂಥ ಬಹುತೇಕ ವಚನಗಳು ಹಲವಾರು ಕಾರಣಗಳಿಂದ ನಾಶ ಆಗಿದ್ರು ಅಂತ ನಮಗೆ ಇತಿಹಾಸದಿಂದ ನಾವು ಗೊತ್ತಾಗುತ್ತೆ. ಇರೋದ್ರಲ್ಲಿ ಸ್ವಲ್ಪ ಒಂದು 49 ವಚನಗಳ ಒಂದು ನಮಗೆ ಈ ಸದ್ಯಕ್ಕೆ ಸಿಕ್ಕಿದ್ದಾರೆ ಅಂತ ಪುರಾವೆಗಳಿದ್ದಾರೆ. ಆ 49 ವಚನಗಳಲ್ಲಿ ಅವರು ವಿಶೇಷ ಅಮೇರಿಕದ ನಾನಾ ಭಾಗದಲ್ಲಿ ನಾವು ಪ್ರವಾಸದ ಸಂದರ್ಭ ಬಹಳ ಹೆಚ್ಚಿನದ್ದು. ನಾನು ಹಿಂದೂ ಅಮೇರಿಕ ಸುಮಾರು 15 ದಿನಗಳ ಕಾಲ ಬೇರೆ ವಿಚಾರಗಳ ಸಂದರ್ಭದಲ್ಲಿ ಸೀಮಿತ ಒಂದೇ ನಗರದಲ್ಲಿ ಇದ್ದು ಅಲ್ಲಿಯ ಸುತ್ತಮುತ್ತಲ ವಾತಾವರಣ ನೋಡ್ತಾರೆ. ಆದರೆ ಈ ಬಾರಿ ಹೋದಾಗ ಸುಮಾರು 4 ನಗರಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯ ಕಂಡಿರ್ತಕ್ಕಂಥ ನೋಡಿರ್ತಕ್ಕಂಥ ಅನುಭವ ಬಹಳ ಅಪಾರವಾಗಿರುವಂಥದ್ದು. ನಂತರದಲ್ಲಿ ಈ ಶಾಸಕ ಶೃಂಗಸಭೆ ಏನಿದ್ದು ಇದು ಬರೀ ಒಂದು ರಾಜ್ಯದಲ್ಲ, ಒಂದು ದೇಶದಲ್ಲ, ಇಡೀ ಜಗತ್ತಿನ ಎಲ್ಲಿರ್ತಕ್ಕಂಥ ಸುಮಾರು 100 ದೇಶದ MLA ಮತ್ತು MLCಗಳು, ಅದರಲ್ಲಿ ಸುಮಾರು 7,500 MLAಗಳು ಭಾಗವಹಿಸ್ತಕ್ಕಂಥ ಸಭೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಅಂಥ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿಚಾರವನ್ನು ನಮ್ಮ ರಾಜ್ಯದಿಂದ ಮಾನ್ಯ ಸಭಾಧ್ಯಕ್ಷ UP ಕಾದರವರ ನೇತೃತ್ವದಲ್ಲಿ ನಾವು 12 ಜನ ಶಾಸಕರು ಬೆಳಗ್ಗೆ 8:30 ಸ್ಟಾರ್ಟ್ ಆಗಿದೆ. ಆ ದೊಡ್ಡ ಹಾಲು ಸುಮಾರು 8-9 ಸಾವಿರ ಕೊಡ್ತಕ್ಕಂಥ ಹಾಲು ಅಲ್ಲಿ ಇದರಲ್ಲಿ ಬಾಂಬೆಯಲ್ಲಿ ಒಯ್ದ ಸಭೆ ಪ್ರಾರಂಭ ಆಗಿರುವಂಥದ್ದು. ನಾವೇನು ಬಿಡಿ, ನಾವು ಮೊದಲೇ ಹೇಳಿದ್ದೀವಿ, ಮೊದಲೇ ಕೂತ್ಕೋಬೇಕಾಗುತ್ತೆ, ಜನ ನಾವು ಹಿಂದೆ ಕೂತ್ಕೋಬೇಕಾಗುತ್ತೆ. ನಾವು ಭಾಳ ಬೇಗ ಇತ್ತು, ನಾವೆಲ್ಲರಿಗೆ ಹೋಗಿ ಕೂತ್ಕೊಳ್ಳಿ. ಅಲ್ಲಿ ನೋಡಿದರೆ ನಮ್ಗೆ ನಾವು ಹಿಂದಿನ ಸಾರಿ ಹೋಗ್ತೀವಿ. ಅಷ್ಟು ಫುಲ್ ಅಂದರೆ ಸಮಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು. ಕರೆಕ್ಟ್ 8:30 ಶಾಂತವಾಗಿ ಆ ಕಾರ್ಯಕ್ರಮ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಈ ಹಾಲು ಫುಲ್ಲಾಗಿ ಅಲ್ಲಿ ನಮ್ಮ ಭಾರತೀಯ ಪದ್ಧತಿ ಪ್ರಕಾರ ಏನು ಸಭೆ ಪ್ರಾರಂಭ ಆದಾಗ ವೇದಿಕೆ ಕಾರ್ಯಕ್ರಮ ಮಾಡಿ ಸ್ವಾಗತ ಮಾಡುವಂಥದ್ದು, ಕನ್ಯಾನ ಸ್ವಾಗತ ಮಾಡುವಂಥದ್ದು ಏನೇ ಫಸ್ಟ್ ಎಲ್ಲ ಬಂದಿರ್ತಕ್ಕಂಥ ರಾಷ್ಟ್ರದೆಲ್ಲದೂ ಫ್ಲಾಗ್ ಸ್ಕ್ರೀನ್ ಮೇಲೆ ಎಲ್ಲ ಫ್ಲಾಗ್ ಬಿಡ್ತಾ ಹೋಗ್ತಾರೆ. ಫ್ಲಾಗನ್ನು ಬಿಡ್ತಾ ಹೋಗ್ತಾರೆ, ಆಯಾ ರಾಷ್ಟ್ರಗಳ ಫ್ಲಾಗನ್ನು. ಆಯಾ ರಾಷ್ಟ್ರದ ಫ್ಲಾಗ್ ಬಂದಾಗ ಜನಗಳು ಅವ್ರ ಬಗ್ಗೆ, ಅವರ ರಾಷ್ಟ್ರದ ಬಗ್ಗೆ ಜಯಕಾರ ಹಾಕುವಂಥದ್ದು. ನಮ್ಮ ಫ್ಲಾಗ್ ಬಂದ ತಕ್ಷಣ ನಾವು ಜಯಕಾರ ಹಾಕಿದ್ವಿ. ಹೀಗೆ ಒಬ್ಬರು ಬಂದು ಅಜೆಂಡಾ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಬಂದು ಕೆಲವರು ಸ್ವಲ್ಪ ಹಾಗೆ ಪ್ರಸ್ತಾಪ ಮಾಡಿ ಭಾಷಣ ಮಾಡಿ ಹೆಚ್ಚಾಗಿ 2 ತಾಸಲ್ಲಿ ಆ ಕಾರ್ಯಕ್ರಮ
ಹಾಲ್ಗಳಲ್ಲಿ ಆ ಸಭೆ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮ್ಗೆ ಯಾವ ವಿಷಯ ಬೇಕೋ ಆ ವಿಷಯದಲ್ಲಿ ಕೂಡ ಅಲ್ಲಿ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಂತ ವ್ಯವಸ್ಥೆ. ಅಲ್ಲಿ ಆ ವ್ಯವಸ್ಥೆಗಳೆಲ್ಲ ಆದಾಗ ನಾವೆಲ್ಲರೂ ಕೂಡ ನಾವು ಮಾತಾಡ್ತಿದ್ದೀವಿ ಯಾರ್ಯಾರಿಗೆ ಯಾವ ಇಂಟ್ರೆಸ್ಟ್ ಇದೆ ನಮ್ಮ ಅಧ್ಯಕ್ಷ ಈಗ 8-10 ದಿನ ಆದರೂ ಕೂಡ ಸದಾಶಿವ ವ್ಯಾಪ್ತಿ ಪ್ರದೇಶದಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಸಾರಾಯಿ ಸಾಗಾಟ ದಿನನಿತ್ಯ ನಡೀತಾನೇ ಇದೆ. ಅದರ ಬಗ್ಗೆ ಯಾವುದೇ ರೀತಿಯ ಒಂದು ತಡೆ ಇಲ್ಲ. ಮನಸ್ಸಿಗೆ ಬಂದಾಗೆ ಅವರ ವರ್ತನೆಗಳು ಅಥವಾ ಅವರ ಬೆನ್ನಿಂದ ಯಾರೋ ಇದ್ದ ರೀತಿಯಲ್ಲಿ ಅವರ ನಡವಳಿಕೆಗಳು ಹಗಲೇ ಅವರು ಮಾಡ್ತಿರುವಂಥ ಕೆಲ ಮರಳು ಸಾಗಾಟ ಅಥವಾ ಸಾರಾಯಿ ಸಾಗಾಟಕ್ಕೆ ಯಾರ ಬೆನ್ನ ಹಿಂದೆ ಅವರು ನಿಂತಿರುವಂತಹ ಯಾವ ಅಧಿಕಾರಿಗಳು ಅಥವಾ ಕೆಲ ರಾಜಕೀಯ ವ್ಯಕ್ತಿಗಳು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ನಾವು ದಾಖಲೆಗಳನ್ನು ಕೊಟ್ಟರು ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ರಾಜಾರೋಷವಾಗಿ ಅಕ್ರಮ ದಂಧೆಗಳು ನಡೀತಾ ಇದೆ. ಅದಕ್ಕೋಸ್ಕರ ನಾವು SP ಸಾಹೇಬರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಇಂಥ ಅಧಿಕಾರಿಯನ್ನ ನಮ್ಮ ಜಿಲ್ಲೆಯಿಂದ ಅಮಾನತು ಮಾಡುವ ಒಟ್ಟಿಗೆ ವರ್ಗಾವಣೆ ಕೂಡ ನಮ್ಮ ಜಿಲ್ಲೆಯಿಂದ ಬೇರೆ ಕಡೆ ಮಾಡಬೇಕಂತ ಕೂಡ ಅವರನ್ನು ಕೇಳ್ಕೊಂಡಿದ್ದೇವೆ. ಸಾಕ್ಷಿ ಪುರಾವೆಗಳನ್ನ ನಾವು SP ಸಾಹೇಬರಿಗೆ ಕೊಟ್ಟಿದ್ದೇವೆ, ಒಂದು ಲೋಕಾಯುಕ್ತರಿಗೂ ಕೊಟ್ಟಿದ್ದೇವೆ. ಸೊ ಅದರ ಆಧಾರದ ಮೇಲೆ ಇವತ್ತು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ವಿಚಾರಣೆ ಮಾಡಲಾಯಿತು. ಸಾಕ್ಷಿ ಸಮೇತವಾಗಿ ಅವರಿಗೆ ನೀಡಿದ್ದೇವೆ. ಇನ್ನು ಮುಂದೆ ಅದರ ಆಧಾರದ ಮೇಲೆ ಯಾವ ರೀತಿ ಕ್ರಮಗಳು ನಾವು ಕಾಪಾಡಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ನಾನು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಈಗಾಗಲೇ ಮಾತನಾಡಿದಂಥ ಯತೀಂದ್ರ ಅವರು ಮತ್ತು ಸುನಿಲ್ ಬೋಸ್ರವರು ಕಾರ್ಯಕ್ರಮಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವರುಣಾ ಕ್ಷೇತ್ರದಲ್ಲಿ 1107 ಕೋಟಿ 72 ಲಕ್ಷ ಮೊತ್ತದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.